ಹಾಗಾಗಿ ದೇಶ ಪ್ರೇಮವನ್ನು ಬೆಳೆಸ್ಕೊತೀವಿ ಅನ್ನೋರು ಒಂದು ಕೈ ಎತ್ತಿ ನೋಡೋಣ. ನಮ್ಮ ದೇಶದ ಜೊತೆಗೆ ಸಮಾಜ ಪ್ರೇಮಿಯಾಗಿ ಬದುಕ್ತೀವಿ ಅನ್ನೋರು ಎರಡು ಕೈ ಎತ್ತಿ ನೋಡೋಣ. ಜೋರಾಗಿ ಚಪ್ಪಾಳೆ. ಅಹಂಕಾರವನ್ನು ಬಿಡಬೇಕು ಅನ್ನೋದು ಉತ್ತಮ ವ್ಯಕ್ತಿ ಆಗ್ತಾನೆ ಅಂತ ಪ್ರಶ್ನೆ ಕೇಳ್ತಾನೆ. ಆವಾಗ ಇವ್ನು ಹೇಳ್ತಾನೆ ಪ್ರೀತಿ ಇಲ್ಲ ಅಂತ. ಎಲ್ಲ ಜೊತೆಗಿರೋ ಓದೋರ ಜೊತೆಗೆ ಪಾಠ ಮಾಡೋದು ಎಲ್ಲರ ಜೊತೆಗೆ ಟೀಚರ್ಸ್ ಆಗಲಿ ಮಕ್ಕಳಾಗಲಿ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇದ್ದಿದ್ದೇ ಆದರೆ ಆ ಸಮಾಜ ಉತ್ತಮ ಆಗತ್ತೆ. ಪ್ರೀತಿ ನಮ್ಮಲ್ಲಿರಬೇಕು. ಒಂದು ಸಮಾಜದ ಪ್ರೇಮ, ಸಮಾಜದಲ್ಲಿರೋ ಎಲ್ಲರ ಮೇಲೆ ಪ್ರೀತಿ ಇರಬೇಕು. ಎರಡನೇದು ದೇಶ ಪ್ರೇಮ. ಈ ದೇಶ ಪ್ರೇಮ ಸಮಾಜ ಪ್ರೇಮ ಎರಡೂ ಅತ್ಯಂತ ಉತ್ತಮವಾದಂಥದ್ದು. Enough thoughts to go back and think over what are the things we have to do in the life and how to give respect to the institution. You never think of the teacher. For gracing us with your presence despite your busy schedule. Your inspiring words have been like guiding lights, reminding us of the true essence of this occasion. Principal Dr. Prasanna Udipikar ma'am, for your guidance and support. Your leadership and support makes this event possible and ಸಮಾಜ ಉತ್ತಮವಾಗಿ ಮೇಲು ಬರಬೇಕು ಅಂತಂದರೆ ಶಿಕ್ಷಣ ಭಾಳ ಮುಖ್ಯ ಮತ್ತು ಶಿಷ್ಟಾಚಾರ. ಈ ಮೂರನ್ನು ಕಲಿಸುವಂಥ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆ ಈ VVN ಕಾಲೇಜನ್ನು ನಾನು ಹೇಳ್ತೀನಿ. ಯಾಕಂತಂದರೆ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ದರ್ ಇಸ್ ನೋ ಅದರ್ ಪ್ರೊಫೆಷನ್ ಗ್ರೇಟರ್ ದ್ಯಾನ್ ದ್ಯಾಟ್ ಆಫ್ ಅ ಟೀಚರ್ ಅಂತ. ಯಾಕಂತಂದರೆ ಇಡೀ ಸಮಾಜ ಕಟ್ಟಬೇಕು ಅಂತಂದರೆ ಒಂದು ತಂದೆ ತಾಯಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಅದ ನಂತರ ಅವರನ್ನು ಮಣ್ಣಿನ ಮುದ್ದೆ ಆದವರನ್ನು ಉತ್ತಮ ಮೂರ್ತಿಯನ್ನು ಮಾಡುವಂಥ ಶಕ್ತಿ ಇರೋದು ಟೀಚರ್ಸ್ಗಳಿಗೆ ಮಾತ್ರ. ಬರೀ ಬೋಧನೆ ಮಾಡಿ ಪಾಠವನ್ನು ತುಂಬೋದಲ್ಲ, ಮಕ್ಕಳಲ್ಲಿ ಸದ್ಗುಣಗಳನ್ನು ಸದ್ವಿಚಾರವನ್ನು ದೇಶಭಕ್ತಿಯನ್ನು ತುಂಬಿ ಆ ಮಕ್ಕಳನ್ನು ಬೆಳೆಸೋದಿದೆಯಲ್ಲ ಅದು ಭಾಳ ಮುಖ್ಯ. ಹಾಗಾಗಿ ಈ ಕಾಲೇಜಿನಲ್ಲಿ ಪ್ರಸನ್ನವರು ಎಲ್ಲ ಶಿಕ್ಷಕ ವೃಂದಗಳು ಟ್ರಸ್ಟಿಗಳು ಪ್ರೆಸಿಡೆಂಟ್ಗಳು ಎಲ್ಲರೂ ಸೇರಿಕೊಂಡು ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮ ಪಡ್ತಾ ಇದ್ದಾರೆ. ಅವರ ಶ್ರಮಕ್ಕೆ ಸರಿಯಾಗಿ ಎಲ್ಲರಿಗೂ ಶುಭವಾಗಿರುವಂಥ ಹಾರೈಸ್ತೀವಿ. ವರ್ಚುವಸ್ ಮಕ್ಕಳನ್ನು ವಿಕ್ಟೋರಿಯಸ್ ಆಗಿ ಮಾಡಿ ನೋಬಲ್ ಪ್ರೊಫೆಷನ್ನಲ್ಲಿ ನೋಬಲ್ ಆಗಿ ಬೆಳೆಸಿ ಸಮಾಜದ ಹಿತಕ್ಕಾಗಿ ಸತ್ಪ್ರೇಮದಿಂದ ಸತ್ಪ್ರಜೆಗಳನ್ನಾಗಿ ಬೆಳೆಸುವಂಥದ್ದು VVN ಕಾಲೇಜ್ ಅಂತ. ಆದರೆ ಸತ್ತಾಗ ನಮ್ಮ ಉಸಿರು ನಿಂತ ಮೇಲೆ ಹೆಸರು ಉಳಿಬೇಕು ಅಂತಂದರೆ ತಂದೆ ತಾಯಿಗಳು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೆಯೋದು, ಗುರುಗಳನ್ನು ಹಿಂದೆ ಇಟ್ಕೊಂಡು ಮುಂದೆ ಗುರಿ ಇಟ್ಕೊಂಡು ನಡೆದಾಗ ಮಾತ್ರ ನಮ್ಮ ಬದುಕು ಬಂಗಾರ ಆಗುತ್ತೆ. ಹಾಗಾಗಿ ತಂದೆ ತಾಯಿಗಳು ಕಣ್ಣಿಗೆ ಕಾಣುವುದಿಲ್ಲ, ಅದೇ ಥರ ಗುರುಗಳು ಶಿಕ್ಷಕರು ಕೂಡ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥ ಉತ್ತಮ ಗುರುಗಳು. ನಮ್ಮ ದೇಶದಲ್ಲಿ ಗುರು ಶಿಷ್ಯ ಪರಂಪರೆ ಅನಾದಿ ಕಾಲದಿಂದ ಬಂದಿದೆ. ಹಳೆಯ ಕಾಲದಲ್ಲಿ ಹೇಗೆಂದರೆ 5 ಒಂದು ನಮ್ಮ ಶರೀರ ಗಟ್ಟಿಯಾಗಿರೋದಕ್ಕೆ ಶಸ್ತ್ರಾಭ್ಯಾಸ ಕಲಿಸ್ಕೊಡ್ತಾಯಿದ್ರು. ಎರಡನೇದು ಬುದ್ಧಿ ಚೆನ್ನಾಗಿರೋಕ್ಕೆ ಮಂತ್ರೋಚ್ಚಾರಣ ಮಾಡಿಸ್ತಾಯಿದ್ರು. ಮನಸ್ಸು ಚೆನ್ನಾಗಿರೋಕ್ಕೆ ಯೋಗ ಮಾಡಿಸ್ತಾಯಿದ್ರು. ಚಿತ್ತ ಚೆನ್ನಾಗಿರೋಕ್ಕೆ ಧ್ಯಾನ ಮಾಡಿಸ್ತಾಯಿದ್ರು. ಆತ್ಮಜ್ಞಾನವನ್ನು ಕೊಟ್ಬಿಟ್ಟು ಆತ್ಮಬಲವನ್ನು ಹೆಚ್ಚಿಸ್ತಾಯಿದ್ರು. ಆದರೆ ಇವತ್ತು ಆತ್ಮಸಾಕ್ಷಿಯನ್ನು ಕಳ್ಕೊಂಡು ಆತ್ಮಬಲವನ್ನು ಕಳ್ಕೊಂಡು ಆತ್ಮಹತ್ಯೆ ಕಡೆಗೆ ಮಕ್ಕಳು ಹೋಗ್ತಾ ಇರೋದು ದುರಂತ. ಯಾಕಂದರೆ ಈ ಪಾಶ್ಚಾತ್ಯ ಪದ್ಧತಿಯನ್ನು ಬಿಟ್ಟು ನಾವು ನಮ್ಮ ದೇಶದ ಹಳೆಯ ರೂಟ್ಗಳನ್ನು ಅಂದರೆ ಬೇರನ್ನು ಇಟ್ಕೊಂಡು ಹೊಸ ಚಿಗುರನ್ನು ಬೆಳೆಸಿದರೆ ಅದ್ಭುತವಾಗುತ್ತೆ ಅಂತ ನಾನು ಮಕ್ಕಳಿಗೆ ಬೇಕಾಗಿರೋ ಈಗಿನ ಕಾಲದಲ್ಲಿ ಒಂದು ಕಲ್ಚರ್ ಆಗಲಿ ಒಳ್ಳೆ ನಡೀತಾ ಬೇಕು. ಇದನ್ನು ಹೇಳ್ಕೊಡ್ಬೇಕಾದ್ರೆ ಮನೆಯಲ್ಲಿ ಅವ್ರ ತಂದೆ ತಾಯಿಗಳಿಗೆ ಅಷ್ಟು ಟೈಮೂ ಇರಲ್ಲ, ಪುರ್ಸೊತ್ತು ಇಲ್ಲ ಈಗ. ಅದರಿಂದ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಅವ್ರನ್ನ ಇದೆಲ್ಲ ಕಲಿಸ್ಬೇಕಾಗುತ್ತೆ. ವಿದ್ಯೆ ಜೊತೆಗೆ ಇದು ಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಪ್ರಾಮುಖ್ಯತೆ ನಮ್ಮ ಶಾಲೆಯಲ್ಲಿ ಕೊಡ್ತಾಯಿದ್ದೀವಿ, ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕೊಡ್ತಾಯಿದ್ದೀವಿ. ಬರೀ ವಿದ್ಯೆ ಒಂದೇ ಅಲ್ಲ, ಅವರು ಬೇರೆ ಆ್ಯಕ್ಟಿವಿಟೀಸ್ ಕೂಡ ಮಾಡಲಿ. ಬೇರೆ ಆ್ಯಕ್ಟಿವಿಟೀಸ್ ಕಲ್ತ್ಕೊಂಡ್ರೆ ಮುಂದೆ ಅವರ ಜೀವನದಲ್ಲಿ ಎಲ್ಲ ಕಲ್ತಿದ್ರೆ ಮಾತ್ರ ಅವರು ಮುಂದೆ ಹೋಗಲಿಕ್ಕಾಗುತ್ತೆ. ಈಗ ಹೋಲಿಸ್ಟಿಕ್ಕಾಗಿ ಎಲ್ಲ ಶಿಕ್ಷಣದ ಬಗ್ಗೆ ನಾವು ಮಾಡ್ತಾಯಿದ್ದೀವಿ. ಇವತ್ತು ಈ ಒಂದು ಸಮಾರಂಭ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಗುರುವಿಗೆ ಕೊಡುವಂತಹ ಒಂದು ಮರ್ಯಾದೆ, ಅವರು ಬರಲಿ, ಗುರುಗಳು ಏನು ಅಂತ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡುವಂಥ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ ಕೂಡ ನಮ್ಮ ಮಕ್ಕಳೇ ಮಾಡಿರೋದು, ಅವರೇ ಮಾಡಿರೋದಲ್ಲ. ನಮ್ಮ
ಎಲ್ಲ ಶುಭ ಹೇಳ್ತೀನಿ. ಮಕ್ಕಳು ಚೆನ್ನಾಗಿ ಓದಲಿ ಅಂತ ಹೇಳ್ತಾ ಇದ್ದೀನಿ. ಇದು ಮಹಿಳಾ ಕಾಲೇಜ್ ವಾಸವಿ ವಿದ್ಯಾನಿಕೇತನ್ ಟ್ರಸ್ಟ್ ನಾವು ನಡೆಸ್ತಾ ಇರುವಂಥದ್ದು BBN ಡಿಗ್ರಿ ಕಾಲೇಜ್. ಇದು ಮಹಿಳಾ ಕಾಲೇಜ್. ಇಲ್ಲಿ ನಾವು ಕಾಮರ್ಸ್ ಮತ್ತು BCA ಪ್ರೋಗ್ರಾಮ್ಸ್ಗಳನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಬರೀ ವಿದ್ಯೆ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ಅದನ್ನಷ್ಟೇ ಕಲಿಸೋದಿಲ್ಲ. ಟೀಚಿಂಗ್ ಬಿಯಾಂಡ್ ದ ಟೆಕ್ಸ್ಟ್ ಬುಕ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಇಕ್ವಿಪ್, ಎಜುಕೇಟ್, ಇಕ್ವಿಪ್, ಎಂಪವರ್ ಇದು ನಮ್ಮ ಮೋಟೋ. ಹಾಗಾಗಿ ನಾವು ಎಕ್ಸಲರೇಟ್ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ದೊಂದಿಗೆ ಅವರಿಗೆ NSS ಇದೆ, ಸ್ಕಿಲ್ ಡೆವಲಪ್ಮೆಂಟನ್ನು ತುಂಬ ಮಾಡ್ತೀವಿ ಇಲ್ಲಿ. ಅವರಿಗೆ ಹೊಲಿಗೆ ಕಲಿಯುವುದಾದರೆ ಹೊಲಿಗೆ ಯಂತ್ರಗಳಿವೆ ಇಲ್ಲಿ, ಆಮೇಲೆ ಕ್ರಾಫ್ಟ್ಗಳು, ಆಮೇಲೆ ಮಾರ್ಕೆಟ್ ಪ್ರಾಡಕ್ಟ್ಸ್ ಎಲ್ಲ ಇದೆ ಕೈಯಲ್ಲಿ ಮಾಡುವಂಥ ಅದೆಲ್ಲ ಹ್ಯಾಂಡಿಕ್ರಾಫ್ಟ್ಸ್ಗಳನ್ನು ಇಲ್ಲಿ ನಾವು ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡಿ ಕಲಿಸ್ತೇವೆ. ಮತ್ತು ಕಾಂಪಿಟೇಷನಲ್ಲಿ ರಂಗೋಲಿ ಕಾಂಪಿಟೇಷನ್ನು, ಆಮೇಲೆ ಕುಕ್ಕಿಂಗ್ ಕಾಂಪಿಟೇಷನ್ನು, ಮೆಹಂದಿ ಕಾಂಪಿಟೇಷನ್ನು, ಇದೆಲ್ಲ ಭಾರತೀಯ ಪರಂಪರೆಯನ್ನು ಬೆಳೆಸಿಕೊಂಡು ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂಥದ್ದೆಲ್ಲ ಕಾಂಪಿಟೇಷನ್ಗಳನ್ನು ಮತ್ತು ಸಂಸ್ಕೃತ ಸ್ಪೀಕಿಂಗ್ ಕೋಚಿಂಗ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ ನಾವು ಭಾರತೀಯ ವಿಧದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಾಗಲಿ ನಡೆಸ್ಕೊಡ್ಬೇಕಾದ್ರೆ ಇಂಡಿಯನ್ನೆಸ್ಸನ್ನು ಇಟ್ಕೊಳ್ಳೋ ಹಾಗೆ, ಇಂಡಿಯನ್ ಐಡೆಂಟಿಟಿಯನ್ನು ಇಟ್ಕೊಳ್ಳೋ ಹಾಗೆ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ನಾವು ಟ್ರೈನಿಂಗ್ ಮಾಡ್ತೀವಿ. And express my deepest gratitude to everyone.